ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕ, ಇವತ್ತು ಒಂದು ವಿಶೇಷ ಸುದ್ದಿಯನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿವರೆಗೂ ರಾಜಕೀಯ ಸುದ್ದಿಗಳನ್ನು ಕೊಡ್ತಾ ಇದ್ದೆ. ಇವತ್ತು ಕನ್ನಡ ಚಿತ್ರರಂಗದ ಒಂದು ಪರಿಸ್ಥಿತಿಯನ್ನ, ಅದರ ಅಧೋಗತಿಯನ್ನ, ಇಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಸ್ಟಾರ್ ವಾರ್ ಕುರಿತಂತೆ ನಾನಿವತ್ತು ಮಾತಾಡಲಿಕ್ಕೆ ಬಂದಿದ್ದೇನೆ. ಎಸ್ ವೀಕ್ಷಕರೇ, ಇವತ್ತು ದೊಡ್ಡ ಮಟ್ಟದಲ್ಲಿ ದರ್ಶನ್ ಅಭಿಮಾನಿಗಳು ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಒಂದು ರೀತಿಯ ಮಾತು ಪ್ರತಿಮಾತು, ಏಟು ತಿರುಗೇಟು, ಈ ತರಹದ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕನ್ನಡ ಚಿತ್ರರಂಗ ಮತ್ತೆ ಒಂದು ರೀತಿ ನೆಗೆಟಿವಿಟಿ ಅನ್ನುವಂಥ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದರ್ಶನ್ ರವರ ಡೇವಿಲ್ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಯಶಸ್ವಿಯೂ ಕೂಡ ಆಗ್ತಾ ಇದೆ. ಮತ್ತು ಇದೇ ಡಿಸೆಂಬರ್ 25ಕ್ಕೆ ಸುದೀಪ್ ರವರ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಜೊತೆಗೆ 45 ಅನ್ನುವಂಥ 3 ಪ್ರಮುಖ ನಟರು ಇರ್ತಕ್ಕಂಥ ಮತ್ತೊಂದು ಸಿನಿಮಾ, ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ವಿ ಶೆಟ್ಟಿ ಇರ್ತಕ್ಕಂಥ, ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರ್ತಕ್ಕಂಥ ಮತ್ತೊಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ವಿಶೇಷ ಅಂತಂದ್ರೆ 3 ಕೂಡ ನಮ್ಮ ಕನ್ನಡದ ಸಿನಿಮಾಗಳು. ಅಂದ್ರೆ ನಮ್ಮ ಕನ್ನಡದ, ಕನ್ನಡ ನಟರ, ಕನ್ನಡ ನಾಯಕರ, ಕನ್ನಡತನದ, ಕನ್ನಡ ಅಸ್ಮಿತೆಯ ಸಿನಿಮಾಗಳು. ಇವತ್ತಿನ ಅಭಿಮಾನಿಗಳು ಈ ಮಾತನ್ನ ಮರೀತಾ ಇದ್ದಾರೆ ಅನ್ನುವಂಥದ್ದು. ತಮ್ಮ ಹೀರೋಗಳ ಅಂಧಾಭಿಮಾನ ಮತ್ತು ದೊಡ್ಡ ಮಟ್ಟದ ಒಂದು ರೀತಿಯ ಒಂದು ತಿಕ್ಕಲುತನ ಯಾವ ಮಟ್ಟಕ್ಕೆ ಇವತ್ತು ನಿಂತು ಬಿಟ್ಟಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಅಂತಂದ್ರೆ ಎಲ್ಲೋ ದೊಡ್ಡ ಮಟ್ಟದ ದ್ವೇಷವೇ ಶುರುವಾಗ್ಬಿಟ್ಟಿದೆ, ಬೆಂಕಿಯೇ ಹತ್ಕೊಂಡು ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಇದಕ್ಕೆ ಪೂರಕ ಎಂಬಂತೆ ಕೆಲವು ಎರಡನೇ ದರ್ಜೆಯ, ಅಂದ್ರೆ ಇನ್ನು ಹೆಚ್ಚು ಮಟ್ಟದ ಹೆಸರನ್ನ ಗಳಿಸದೇ ಇರತಕ್ಕಂಥ ನಾಯಕ ನಟರು ಕೂಡ ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿತಾ ಇದ್ದಾರೆ. ದರ್ಶನ್ ಪರವಾಗಿ ನಟ ಧನ್ವೀರ್ ಮಾಡಿರ್ತಕ್ಕಂಥ ಕೆಲಸ ಏನು, ದರ್ಶನ್ ಸಿಂಹ ಅನ್ನುವಂಥ ಒಂದು ಹೇಳಿಕೆಯನ್ನ ಅವರು ಬರೆದು ಬಿಟ್ಟಿರ್ತಕ್ಕಂಥದ್ದು ಮತ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯುತ್ತರವಾಗಿ ಈಗ ವಿನಯ್ ಗೌಡ ಅನ್ನುವಂಥ ಮತ್ತೊಬ್ಬ ಯುವ ನಟ ಸುದೀಪ್ ಸಿಂಹ ಅನ್ನುವಂಥ ಒಂದು ಹೇಳಿಕೆಯನ್ನ ಬರೆದು ಆ ರೀತಿ ಒಂದು ಪೋಸ್ಟ್ ಅನ್ನ ತನ್ನ ಒಂದು ಖಾತೆಯಲ್ಲಿ ಹಾಕಿರ್ತಕ್ಕಂಥದ್ದು. ಇದರ ನಂತರ ಮತ್ತೆ ಧನ್ವೀರ್ ದರ್ಶನ್ ಸಿನಿಮಾದ ಸಿಂಹದ ಒಂದು ಸೀನ್ ಇರತಕ್ಕಂಥ ಸೀನನ್ನೇ ಪೋಸ್ಟ್ ಮಾಡಿ ದರ್ಶನ್ ಹೇಗೆ ಸಿಂಹ ಅನ್ನುವಂಥದ್ದನ್ನ ಹೇಳುವಂಥದ್ದು. ನಂತರ ಅದಕ್ಕೆ ಪ್ರತಿಯುತ್ತರವಾಗಿ ಮತ್ತೆ ವಿನಯ್ ಗೌಡ ಬೇರೆ ರೀತಿಯ ಸುದೀಪ್ ರನ್ನ ಹೊಗಳುವಂಥ, ಅವರ ಶಕ್ತಿಯನ್ನ ತೋರಿಸುವಂತಹ ಸೀನ್ಗಳನ್ನ ಪೋಸ್ಟ್ ಮಾಡುವಂಥದ್ದು. ಇದು ಎಲ್ಲಿಗೆ ಹೋಗಿ ನಿಲ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಇವರಿಬ್ರು ಅನ್ನುವಂಥದ್ದು ನನಗಿರ್ತಕ್ಕಂಥ ಮುಖ್ಯ ಪ್ರಶ್ನೆ ಅಂತಂದ್ರೆ, ಈ ದರ್ಶನ್ ಸುದೀಪ್ರನ್ನ ಬಿಟ್ಟು ಹಾಕಿ ಇವರು ಕಳೆದ 20-25 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಯಾರು? ಇವರು ಧನ್ವೀರ್ ಮತ್ತು ವಿನಯ್ ಗೌಡ ಏನ್ರಿ ಸಾಧನೆ ಇವರು ಕನ್ನಡ ಚಿತ್ರರಂಗದಲ್ಲಿ? ಏನ್ ದೊಡ್ಡ ಕಿತ್ತು ಹಾಕಿದ್ದಾರೆ ಇವರು? ಏನ್ ದೊಡ್ಡ ಸಾಧನೆ ಮಾಡಿದ್ದಾರೆ? ಇವ್ರಿಗೆ ಯಾಕೆ ಬೇಕು ಈ ರೀತಿ ಬೆಂಕಿ ಹಚ್ಚುವಂಥ ಕೆಲಸ? ಕನ್ನಡದ ಎಲ್ಲ ನಾಯಕ ನಟರನ್ನ ಪೂಜಿಸುವಂಥವ್ರು, ಪ್ರೀತಿಸುವಂಥವ್ರು, ಅವರಿಗೆ ಬೆಂಬಲವನ್ನು ಕೊಡುವಂಥವ್ರು ಯಾರು ಗೊತ್ತಾ? ಕನ್ನಡ ಚಿತ್ರರಂಗದ ಪ್ರೇಕ್ಷಕರು. ಇವ್ರು ಯಾರೋ ಅವರ ಚಮಚಾಗಿರಿ ಮಾಡೋದಕ್ಕೆ ಆ ಧನ್ವೀರ್ ಆಗಿರ್ಲಿ ಅಥವಾ ವಿನಯ್ ಗೌಡ ಆಗಿರ್ಲಿ ಏನು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದೀರಾ? ಇವತ್ತಿಗೂ ಕೂಡ ಹೇಗೆ ರಾಜ್ಕುಮಾರ್ ರಾರಾಜಿಸ್ತಾ ಇದ್ದಾರೆ, ವಿಷ್ಣುವರ್ಧನ್ ರಾರಾಜಿಸ್ತಾ ಇದ್ದಾರೆ, ಅಂಬರೀಷ್ ಆಗಿರ್ಲಿ, ಯಾಕ್ರಿ ನಮ್ಮ ಟೈಗರ್ ಪ್ರಭಾಕರ್ಗೆ ಪ್ರೀತಿಸುವಂಥವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ? ಅವ್ರು ಯಾವತ್ತೂ ಈ ತರದ್ದು ಮಾಡ್ಕೊಂಡಿದ್ದಾರ? ಎಸ್ ವೀಕ್ಷಕರೇ, ಈ ಸುದೀಪ್ ಮತ್ತು ದರ್ಶನ್ ರ ಒಂದು ರೀತಿಯ ಸ್ಪರ್ಧೆ, ಅದು ಸಿನಿಮಾಗಳ ಸ್ಪರ್ಧೆ ಅದು ಇದೆ, ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಪ್ರತಿಯೊಬ್ಬ ಒಂದು ನಾಯಕ ನಟನಿಗೆ ತನ್ನದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗ ಇರುತ್ತೆ ಮತ್ತು ತನ್ನದೇ ಸಿನಿಮಾಗಳ ಒಂದು ವರ್ಚಸ್ ಇರುತ್ತೆ. ಈ ಸ್ಪರ್ಧೆ 2006ರಲ್ಲೇ ಸುದೀಪ್ ಮತ್ತು ದರ್ಶನ್ ನಡುವೆ ಶುರುವಾಗಿರ್ತಕ್ಕಂಥದ್ದು. ಅದು ಇವತ್ತು ಡೇವಿಲ್ ಮಟ್ಟಕ್ಕೆ ಬಂದು ನಿಂತಿದೆ. 2006ರಲ್ಲೇ ಸುದೀಪ್ ತನ್ನ ಮೊದಲ ಡೈರೆಕ್ಷನ್ ನ ಸಿನಿಮಾ ಮೈ ಆಟೋಗ್ರಾಫ್ ಅನ್ನುವಂಥದ್ದನ್ನ ರಿಲೀಸ್ ಮಾಡಿದ್ರು. ಅದೇ ಹೊತ್ತಲ್ಲಿ ಅವತ್ತೇ ದಿನ ದರ್ಶನ್ ರವರ ಸುಂಟರಗಾಳಿ ಸಿನಿಮಾ ಕೂಡ ರಿಲೀಸ್ ಆಯ್ತು. ಅದು ಸಾಧು ಕೋಕಿಲ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಆದ್ರೆ ಪ್ರೇಕ್ಷಕ ಮಹಾಪ್ರಭು ಒಪ್ಪಿದ್ದು ಮತ್ತು ಗೆಲುವನ್ನ ಕೊಟ್ಟಿದ್ದು ಯಾವುದಕ್ಕೆ ಗೊತ್ತಾ?
ಗೊತ್ತಿರಬಹುದು ಬಹುತೇಕ ಕನ್ನಡ ಚಿತ್ರರಸಿಕರಿಗೆ. ಮೈ ಆಟೋಗ್ರಾಫ್ ಅನ್ನುವಂಥ ಸುದೀಪ್ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಾಣ್ತು. ಸುಂಟರಗಾಳಿಗೆ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿಲ್ಲ. ಕಾರಣ ಬೇರೆ ಬೇರೆ ಇರಬಹುದು. ಸುಂಟರಗಾಳಿ ಅಷ್ಟಕ್ಕೂ ಸೊಮೇಕ್ ಸಿನಿಮಾ ಆಗಿತ್ತು. ಆದರೆ ಮೈ ಆಟೋಗ್ರಾಫ್ ತಮಿಳಿನ ಒಂದು ಚೇರನ್ ನಿರ್ದೇಶಿತ ತಮಿಳಿನ ಸಿನಿಮಾದ ರಿಮೇಕ್ ಆಗಿದ್ರು ಕೂಡ ಕನ್ನಡ ಪ್ರೇಕ್ಷಕರು ಸುದೀಪ್ ಮಾಡಿರ್ತಕ್ಕಂಥ ಅದು ಒಂದು ರೀತಿ ಕನ್ನಡ ಮಣ್ಣಿಗೆ ಒಗ್ಗುವಂತಹ ಸಿನಿಮಾವನ್ನ ಮಾಡಿದ್ರು, ಭಾವನೆಗಳನ್ನ ಬಡಿದೆಬ್ಬಿಸುವಂತಹ ಸಿನಿಮಾವನ್ನ ಮಾಡಿದ್ರು. ಹಾಗಾಗಿ ಅವತ್ತು ಸುದೀಪ್ ರಾವ್ ಮೈ ಆಟೋಗ್ರಾಫ್ ಸಿನಿಮಾ ಗೆಲ್ತು. ಇವತ್ತಿಗೂ ಕೂಡ ಸುದೀಪ್ ಕರಿಯರ್ ಅಲ್ಲಿ ಆ ಒಂದು ಸಿನಿಮಾ ಮೈಲಿಗಲ್ಲಾಗಿ ನಿಂತಿದೆ. 2006ರಿಂದ ಶುರುವಾಗಿರ್ತಕ್ಕಂಥ ಸ್ಪರ್ಧೆ 2025ಕ್ಕೆ ಸುಮಾರು 20 ವರ್ಷಗಳ ಕಾಲ ಹೀಗೆ ನಡ್ಕೊಂಡು ಬಂದಿದೆ. ಈ ನಡುವೆ ಹಲವಾರು ಸಿನಿಮಾಗಳು ಸುದೀಪ್ ಮತ್ತು ದರ್ಶನ್ರ ಸಿನಿಮಾಗಳು ಇದೇ ರೀತಿ ಪೈಪೋಟಿಯನ್ನ ನಡೆಸಿದ್ವು. ಹಾಗೆ ಅದು ಪೈಪೋಟಿ ನಡೆದುಕೊಂಡು ಬಂದಿದೆ. ಕನ್ನಡದಲ್ಲಿ ಎಷ್ಟು ಜನ ಹೀರೋಗಳಿದ್ದಾರೆ, ಇರುವಂತಹ ಹೀರೋಗಳು ಈ ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಇತ್ತು ವರ್ಷಕ್ಕೆ 4-5 ಸಿನಿಮಾ ಮಾಡುವಂಥದ್ದು, ಈಗ ಹಾಗೆ ಮಾಡ್ತಿದ್ದಾರೆ. ವರ್ಷಕ್ಕೆ 1-2 ವರ್ಷಕ್ಕೊಂದು ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಎಲ್ಲವೂ ನಮ್ಮ ಕನ್ನಡ ಸಿನಿಮಾಗಳು, ಎಲ್ಲರೂ ನಮ್ಮ ಕನ್ನಡ ನಟರು ಅನ್ನುವಂಥ ಒಂದು ಪ್ರೋತ್ಸಾಹ ಯಾಕೆ ಬರ್ತಾ ಇಲ್ಲ? ಈ ಅಭಿಮಾನಿ ಸಂಘಗಳನ್ನ ಇದನ್ನೆಲ್ಲ ಕಟ್ಕೊಂಡು ಯಾಕೆ ಒಂದು ಇಲ್ಲದೆ ಇರೋ ದ್ವೇಷವನ್ನ ಬಿತ್ತುತ್ತಾ ಇದ್ದೀರಾ? ಈ ದ್ವೇಷ ಇವತ್ತು ನೆನ್ನೆದಲ್ಲ, ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರಿಬ್ರು ತುಂಬಾ ಚೆನ್ನಾಗೇ ಇದ್ರು. ಅವರಿಬ್ಬರ ನಡುವೆ, ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ನಡುವೆ ತುಂಬಾ ಒಳ್ಳೆಯ ಸ್ನೇಹ ಬಾಂಧವ್ಯ ಎಲ್ಲವೂ ಕೂಡ ಇತ್ತು. ಆದ್ರೆ ಎರಡೂ ಕಡೆಯ ತಿಕ್ಕಲು ಅಭಿಮಾನಿಗಳಿದಾರಲ್ಲ, ಅಭಿಮಾನಿ ಸಂಘಟನೆಗಳಿದಾವಲ್ಲ, ಅವು ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ವು. ಇದು ವಾಸ್ತವ. ನನಗೆ ಒಂದು ಮಾತನ್ನ ಹೇಳಿ, ಎಲ್ಲಾದ್ರೂ ದರ್ಶನ್ ನಿಂತ್ಕೊಂಡು ಸುದೀಪ್ ಅವರಿಗೆ ವಾಚಾಮ ಗೋಚರವಾಗಿ ಬಾಯಿಗೆ ಬಂದ ಹಾಗೆ ಅಥವಾ ಅವ್ರನ್ನ ಕೆಣಕೋ ಹಾಗೆ ಮಾತಾಡಿದಾರ? ಅಥವಾ ಸುದೀಪ್ ಎಲ್ಲಾದ್ರೂ ನಿಂತ್ಕೊಂಡು ದರ್ಶನ್ಗೆ ವಾಚಾಮ ಗೋಚರವಾಗಿ ಕೆಣಕೋ ಹಾಗೆ ಅಥವಾ ಅವ್ರನ್ನ ತುಚ್ಛವಾಗಿ ಕಾಣೋ ಹಾಗೆ ಅವರ ಹೆಸರನ್ನ ತೆಗೆದುಕೊಂಡು ಯಾವತ್ತಾದ್ರೂ ಮಾತನಾಡಿದಾರ? ಇಲ್ಲ, ಖಂಡಿತ ಮಾತನಾಡಿಲ್ಲ. ಅವರಿಬ್ರು ಬಹಳ ಗಳಸ್ಯ ಕಂಠಸ್ಯ ಸ್ನೇಹಿತರು ಆಗಿದ್ರು. ನಾನು ಮೈ ಆಟೋಗ್ರಾಫ್ ಮತ್ತು ಸುಂಟರಗಾಳಿ ಇಶ್ಯೂ ಹೇಳಿದ್ನಲ್ಲ, ಅದರ ನಂತರ ಕೆಲವೇ ವರ್ಷಗಳಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ನಮಗೆ ವಿಜುವಲ್ಸ್ ಗಳೆಲ್ಲ ಸಿಗುತ್ತೆ ಕಣ್ರಿ, ವಿಡಿಯೋಗಳು ಸಿಗುತ್ತೆ. ಎಷ್ಟು ಜನ ಕ್ರಿಕೆಟ್ ಆಡ್ತಾ ಇದ್ರು, ಎಷ್ಟು ಜನ ಒಂದೇ ಕಡೆ ಊಟ ಮಾಡ್ತಾ ಇದ್ರು. ಎಷ್ಟೋ ವರ್ಷಗಳವರೆಗೆ ಸುದೀಪ್ ಅವರ ಮನೆಯಲ್ಲಿ ದರ್ಶನ್ ಮತ್ತು ಸುದೀಪ್ ರವರ ಒಂದು ದೊಡ್ಡ ಫೋಟೋವನ್ನೇ ಅವರು ಹಾಕೊಂಡ್ ಬಿಟ್ಟಿರ್ತಕ್ಕಂಥದ್ದು. ಸುದೀಪ್ ಹೇಗೆ ದರ್ಶನ್ಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು, ಅಥವಾ ದರ್ಶನ್ ಹೇಗೆ ಸುದೀಪ್ಗೆ ಚಿನ್ನ ಅಂತ ಪ್ರೀತಿ ತೋರಿಸಬೇಕು ಅನ್ನುವಂಥದ್ದು ನಿಮ್ಮಂತ ತಿಕ್ಕಲು ಅಭಿಮಾನಿಗಳಿಂದ ಅವರಿಬ್ರು ಕಲ್ತ್ಕೋಬೇಕಾಗಿಲ್ಲ. ಯಾಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿದ್ದೀರಿ? ಕನ್ನಡ ಚಿತ್ರರಂಗ ಇವತ್ತು ಉಳಿಬೇಕಾಗಿದೆ. ಆದ್ರೆ ನಿಮ್ಮಂತವರಿಂದ ಪರಭಾಷೆಯ ದಾಳಿ ಹೆಂಗಾಗ್ತಾ ಇದೆ, ಬೇರೆ ಬೇರೆ ತಮಿಳು, ತೆಲುಗು, ಹಿಂದಿ ಮುಂತಾದ ಚಿತ್ರಗಳಲ್ಲಿ ಇವತ್ತು ಕನ್ನಡ ಸಿನಿಮಾಗಳು ಹೇಗೆ ನಲಗು ಹೋಗ್ತಾ ಇವೆ, ಕನ್ನಡ ಚಿತ್ರರಂಗ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥ ಅರಿವೇನಾದರೂ ನಿಮ್ಮ ಈ ಅಭಿಮಾನಿಗಳಿಗಿದೆಯಾ? ಯಾರು ತಿಕ್ಕಲ್ತನ ಮಾಡ್ತಿದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಮಾನ ಮರ್ಯಾದೆ ಬೇಡವಾ? ಅವರ ವೈಯಕ್ತಿಕ ವಿಷಯಗಳನ್ನ ಎತ್ತುವಂಥದ್ದು, ಎರಡೂ ನಾಯಕ ನಟರ ಅವರ ಫ್ಯಾಮಿಲಿಯ ಅಥವಾ ಅವರ ವೈಯಕ್ತಿಕ ಸಂಬಂಧಗಳ ವಿಚಾರಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾನ ಮರ್ಯಾದೆ ಇಲ್ಲದೆ ನೀವು ಬರೀತಿರಲ್ರಿ, ಪ್ರಸ್ತಾಪ ಮಾಡ್ತಿರಲ್ರಿ. ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮನ್ನ ಹೆಮ್ಮೆಯ ಕನ್ನಡಿಗರು ಅಂತ ಹೇಳ್ಕೊಳಕ್ಕಾಗತ್ತಾ? ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಜನ ನೀವು ಕನ್ನಡಿಗರಾಗಕ್ಕೆ ಲಾಯಕೇ ಇಲ್ಲ. ಯಾಕಂದ್ರೆ ಕನ್ನಡಿಗರು ಅನ್ನೋದೇ ಒಂದು ರೀತಿಯ ಹೆಮ್ಮೆ. ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳಷ್ಟೇ ಹೆಮ್ಮೆಯ ಕನ್ನಡಿಗರಾಗಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಸಂಸ್ಕೃತಿನೂ ಇಲ್ಲ, ಸುಸಂಸ್ಕೃತಿನೂ ಇಲ್ಲ, ಎಲ್ಲ ಇರೋದೆಲ್ಲ ಬರೀ ವಿಕೃತಿನೇ. ನಿಮ್ಮಂತ ಅಭಿಮಾನಿಗಳಿಂದ ಇವತ್ತು ಒಂದು ದೊಡ್ಡ ಮಟ್ಟದ ದ್ವೇಷ ಹುಟ್ಕೊಳ್ತಾ ಇದೆ, ವಿಷ ಹರಡ್ತಾ ಇದೆ. ಎಲ್ಲಿದ್ದೀರಿ ನೀವು? ಎಸ್ ವೀಕ್ಷಕರೇ, ಇವತ್ತು ಒಂದಷ್ಟು ಮಾಧ್ಯಮಗಳು ಕೂಡ ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸುದೀಪ್ ಅವರು ಏನೋ ಹೇಳಿದ್ರು ಅನ್ನುವಂಥದ್ದನ್ನ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವರ್ಷನ್ ಅನ್ನ ಸೇರಿಸಿ ಮತ್ತೆ ತಮಗೆ ಎಷ್ಟು ಬೇಕು ಅಷ್ಟನ್ನೇ ಆ ಬೈಟನ್ನ ಕಟ್ ಮಾಡಿಕೊಂಡು ಅದನ್ನ ಪ್ರಸಾರ ಮಾಡುವಂಥದ್ದು. ಅದಕ್ಕೆ ವಿಜಯಲಕ್ಷ್ಮಿ ಇನ್ನೇನೋ ಹೇಳಿದ್ರು ದರ್ಶನ್ ಅವರ ಹೆಂಡತಿ ಅದನ್ನ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು ಇದು ಸುದೀಪ್ಗೆ ಅವರು ಅಟ್ಯಾಕ್ ಮಾಡಿದ್ದು ಅನ್ನುವಂಥದ್ದನ್ನ ತೋರಿಸಿದ್ರು. ಈ ಮೀಡಿಯಾಗಳ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗಳಿಗೂ ಕೂಡ? ಇಬ್ಬರು ನಮ್ಮ ಕನ್ನಡ ನಟರೇ ತಾನೆ, ಇಬ್ಬರು ಕನ್ನಡದ ಆಸ್ತಿಯೇ ತಾನೆ, ಸುದೀಪ್ ಆಗಿರ್ಲಿ ದರ್ಶನ್ ಆಗಿರ್ಲಿ. ಅದ್ ಯಾಕೆ ಈ ರೀತಿ ಒಂದು ಎಥಿಕ್ಸ್ ಎಲ್ಲೋಗಿದೆ ನಿಮಗೆ? TRPಗೋಸ್ಕರ ಏನ್ ಬೇಕಿದ್ರು ಮಾಡಿಬಿಡ್ಬೋದು ಅನ್ನೋಂಥದ್ದ? ನಿಮಗೊಂದು ಕಾಮನ್ ಸೆನ್ಸ್ ಇಲ್ವಾ? ನಮ್ಮ ಕನ್ನಡದ ಕೆಲವು ಮೀಡಿಯಾಗಳಿಗೆ ಇಬ್ಬರ ನಡುವೆ ಬೆಂಕಿ ಹಚ್ಚುವಂತ ಅಷ್ಟೇನ ಕೆಲಸ? ಇವ್ರಿಗೆ ಪ್ರವೋಕ್ ಆಗುವಂತಹ ಪ್ರಶ್ನೆಗಳನ್ನ ಸುದೀಪಿಗೆ ಕೇಳೋದು, ದರ್ಶನ್ ವಿರುದ್ಧ ಪ್ರವೋಕ್ ಆಗುವಂತಹ ಪ್ರಶ್ನೆಗಳನ್ನ ಸುದೀಪಿಗೆ ಕೇಳೋದು, ಸುದೀಪಿಗೆ ಪ್ರವೋಕ್ ಆಗುವಂತಹ ಪ್ರಶ್ನೆಗಳನ್ನ, ಅವ್ರ ಬಗ್ಗೆ ಪ್ರವೋಕ್ ಆಗುವಂತಹ ಪ್ರಶ್ನೆಗಳನ್ನ ದರ್ಶನಿಗೆ ಕೇಳೋದು ಅಥವಾ ದರ್ಶನ್ ಫ್ಯಾಮಿಲಿಗೆ ಕೇಳೋದು. ಏನ್ ಮಾಡೋದು ಕೊಟ್ಟಿದ್ದೀನಾ ನೀವು?
ನಿಮಗೆ ಬುದ್ಧಿ ಬರೋದು ಯಾವಾಗ? ಯಾಕಂದ್ರೆ ಈ ಮಾಧ್ಯಮಗಳ ಹರಡ್ತಾ ಇರೋ ವಿಷ ಇದೆಯಲ್ಲ, ಇದು ಯಾವ ಅಭಿಮಾನಿ ಸಂಘಟನೆಗಳಿಗಿಂತ, ಯಾವ ಸೋಷಿಯಲ್ ಮೀಡಿಯಾಗಳಿಗಿಂತ ಈ ಮಾಧ್ಯಮಗಳ ಹೆಚ್ಚು ವಿಷವನ್ನ ಹರಡ್ತಾ ಇವೆ. ಇವ್ರಿಗೆ ಕಟ್ಟಪ್ಪಣೆ ಬೀಳ್ಬೇಕಾಗಿದೆ, ಇವರು ಮೊದಲು ಅರಿವು ತಂದ್ಕೋಬೇಕಾಗಿದೆ. TRP ಹಿಂದೆ ಬೀಳೋದನ್ನ ಬಿಟ್ಟು, ಬೆಂಕಿ ಹಚ್ಚೋದನ್ನ ಬಿಟ್ಟು, ಒಂದು ಏನು ಎಥಿಕ್ಸ್ ಇದೆ, ಮಾಧ್ಯಮದ ಒಂದು ಎಥಿಕ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕಾಗಿದೆ. ಎಸ್ ವೀಕ್ಷಕರೇ, ಇವತ್ತು ಕನ್ನಡ ಚಿತ್ರರಂಗ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಯಶ್ ಎಂಥ ಸಿನಿಮಾ ಕೊಟ್ಟಿದ್ದಾರೆ, ರಿಷಬ್ ಶೆಟ್ಟಿ ಎಂಥ ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡದ ಹೆಮ್ಮೆ ಕಣ್ರಿ. ಆ ತರಹದಲ್ಲಿ ಸುದೀಪ್ ಅವ್ರನ್ನು ಬೆಳೆಸೋಣ, ದರ್ಶನ್ ಅವರನ್ನು ಬೆಳೆಸೋಣ, ಇಲ್ಲಿರ್ತಕ್ಕಂಥ ಗಣೇಶ್ ಅವ್ರನ್ನ, ಇನ್ನಿತರ ನಾಯಕ ನಟರನ್ನ, ಮುರಳಿ ಅವ್ರನ್ನ ಎಲ್ಲರನ್ನೂ ಕೂಡ ನಾವು ಬೆಳೆಸೋಣ, ಎಲ್ಲರನ್ನೂ ಪ್ರೀತಿ ತೋರಿಸೋಣ. ಯಾಕೆ ಅದು ಆಗ್ತಾ ಇಲ್ಲ? ಒಂದು ಮಾತು ಹೇಳ್ತಾರೆ ನೋಡಿ, ಈಗ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಯಾರು ಸಾಧು ಕೋಕಿಲ ಒಂದು ಮಾತನ್ನ ಹೇಳ್ತಾರೆ. ಅದು ಸುದೀಪ್ ಅವರ ಮಾತಿಗೆ ಸಂಬಂಧಪಟ್ಟ ಹಾಗೆ, ಯುದ್ಧದಿಂದ ಪೈರಸಿಯನ್ನ ನಿಲ್ಸೋಕ್ಕಾಗೋಲ್ಲ, ಅದಕ್ಕೆ ಸರಿಯಾಗಿ ಒಂದು ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಸಾಧು ಕೋಕಿಲ ಅವರೇ ನಿಮಗೆ ಒಂಚೂರು ಅರಿವಿಲ್ವಾ, ಬುದ್ಧಿ ಇಲ್ವಾ? ಸಾಧು ಕೋಕಿಲ ಅವರೇ, ಕಾಂಗ್ರೆಸ್ ಪಕ್ಷದಲ್ಲಿ ನೀವಿಲ್ವಾ? ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಪಕ್ಷ ಇದೆ, ಈ ಪೈರಸಿಯನ್ನ ತಡೀರಿ. ಸುದೀಪ್ ಹೇಳಿರೋದ್ರಲ್ಲಿ ತಪ್ಪೇನ್ರಿ ಇದೆ? ಈ ಪೈರಸಿ ಒಂದು ಪೆಡಂಭೂತವಾಗಿ ಕಾಡ್ತಾ ಇದೆ, ಅದರ ವಿರುದ್ಧ ನಾನು ಯುದ್ಧ ಮಾಡೋದಕ್ಕೆ ತಯಾರು, ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಸಿನಿಮಾಗಳು ಉಳಿಬೇಕು ಅಂತ ಹೇಳಿರ್ತಕ್ಕಂಥ ಮಾತನ್ನ ನೀವು ಅದಕ್ಕೆ ಯಾವ ರೀತಿಯ ನೆಗ್ಲೆಕ್ಟ್ ಅಲ್ಲಿ ಮಾತಾಡ್ತಿದ್ದೀರಾ? ಸರ್ಕಾರ ಇದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಯಾವ ಸರ್ಕಾರ ಕಂಟ್ರೋಲ್ ಮಾಡಬೇಕು? ನಿಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವಿಲ್ವಾ? ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ವಾ? ಬಿಜೆಪಿ ಅವರು ಬಂದ್ ಮಾಡ್ಬೇಕಾ? ಅಥವಾ TMC ಪಶ್ಚಿಮ ಬಂಗಾಳದ TMC ಸರ್ಕಾರ ಬಂದ್ ಮಾಡ್ಬೇಕಾ? ಅಥವಾ ತಮಿಳುನಾಡಿನ DMK ಸರ್ಕಾರ ಬಂದು ಇಲ್ಲಿನ ಪೈರಸಿಯನ್ನ ಕಂಟ್ರೋಲ್ ಮಾಡ್ಬೇಕಾ? ಪೈರಸಿಗಳು ಇವಾಗಿಂದ ನಡೀತಾ ಇದೆ. ಹೊರಗಡೆ ಎಷ್ಟೋ ದೇಶಗಳು ಜನ ಹತ್ಕೊಂಡು ಉಳಿತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ವಾರಗಳು ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. ಆ ಕಾಜಿಗೆ ಏನಾದ್ರು ಎಸ್ ವೀಕ್ಷಕರೇ, ಮತ್ತೊಂದು ನನಗೆ ವಿಚಾರ ಗೊತ್ತಾಗೋದಿಲ್ಲ. ಈ ಎರಡೂ ಕಡೆಯ ಅಥವಾ ಎಲ್ಲಾ ನಾಯಕ ನಟರ ಅಭಿಮಾನಿಗಳಿದಾರಲ್ಲ, ಅಲ್ರಿ, ನಿಮಗೊಂದು ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಲ್ರಿ? ನಿಮ್ಮ ಹೀರೋಗಳನ್ನ ಅದ್ಯಾಕ್ರಿ ಕಾಡು ಪ್ರಾಣಿಗಳಿಗೆ ಹೋಲಿಸ್ತೀರಾ? ಸಿಂಹ, ಹುಲಿ, ಚಿರತೆ, ಎಂಥದ್ದು ಆನೆ, ಯಾಕ್ರಿ ಕಾಡು ಪ್ರಾಣಿಗಳಿಗೆ ಹೋಲಿಸ್ತೀರಾ? ಇವೆಲ್ಲವೂ ಕಾಡು ಮೃಗಗಳು. ನಾಗರಿಕತೆ, ತಿಳುವಳಿಕೆ, ಭಾಷೆ, ಸಂವೇದನೆ, ಭಾವನೆ, ಭಾವಾಭಿವ್ಯಕ್ತಿ ಇವೆಲ್ಲವೂ ಕೂಡ ಇಲ್ಲದೆ ಇರತಕ್ಕಂಥ, ಮಾನವೀಯತೆ ಇಲ್ಲದೆ ಇರತಕ್ಕಂಥ ಕಾಡು ಪ್ರಾಣಿಗಳು. ನಿಮ್ಮ ನಾಯಕರಲ್ಲ ಕಾಡು ಪ್ರಾಣಿಗಳ? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮ ನಾಯಕರನ್ನ ಬರೀ ಮನುಷ್ಯರನ್ನಾಗಿ ನೋಡಿ, ಮಾನವರನ್ನಾಗಿ ನೋಡಿ, ಅತ್ಯುತ್ತಮ ಮಾನವರನ್ನಾಗಿ ನೋಡಿ. ಅದನ್ನು ಬಿಟ್ಬಿಟ್ಟು ನಾಯಿ, ನರಿ, ಹುಲಿ, ಸಿಂಹ ಅಂತಂದೇಳಿ ಹೇಳ್ಕೊಂಡು ಓಡಾಡ್ತಿರಲ್ರಿ. ನಿಮಗೆ ಒಂಚೂರು ಬುದ್ಧಿ ಇಲ್ವಾ? ನಿಮ್ಮ ಥರದಲ್ಲೇ ನೀವಿದ್ದೀರಲ್ಲ, ನೀವೊಂದಷ್ಟು ಜನ ಇದ್ದೀರಲ್ಲ, ನಾಯಿ ನರಿಗಳ ಥರ ಕಚ್ಚಾಡ್ತಿದ್ದೀರಲ್ಲ, ನಿಮ್ಮ ಥರಾನೇ ನಿಮ್ಮ ಹೀರೋಗಳು ಆಗ್ಬಿಡ್ಬೇಕು ಅಂತಾನ? ಅವರನ್ನ ಕೇವಲ ಮನುಷ್ಯರನ್ನಾಗಿ ನೋಡಿ, ಮನುಷ್ಯರನ್ನಾಗಿ ಪ್ರೀತಿಸಿ, ಅವರನ್ನ ಮನುಷ್ಯರನ್ನಾಗಿ ಮಾಡಿ ನಿಮ್ಮ ನಾಯಕ ನಟರನ್ನ, ನಿಮ್ಮ ಅಷ್ಟು ಪ್ರೀತಿ ಅಭಿಮಾನ ಇದ್ರೆ ಅಂಧಾಭಿಮಾನವನ್ನ ಪಕ್ಕಕ್ಕಿಟ್ಟು ಮಾಡಿ. ಯಾಕಂತಂದ್ರೆ ನಿಮಗೆ ಗೊತ್ತಿದೆಯಾ, ನೀವು ಅಭಿಮಾನಿಗಳು ಬಹಳ ದೊಡ್ಡವ್ರು. ನೀವು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಎಷ್ಟು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ ಅರಿವಿದೆಯಾ ನಿಮಗೆ? ಈ ವರ್ಷ 2025ರಲ್ಲಿ 256 ಸಿನಿಮಾಗಳು ರಿಲೀಸ್ ಆಗಿರ್ತಕ್ಕಂಥದ್ದು. ಹಿಟ್ ಆಗಿರ್ತಕ್ಕಂಥದ್ದು ಎಷ್ಟು? ಕೇವಲ 2. ಕಾಂತಾರ ಚಾಪ್ಟರ್ 1 ಮತ್ತು ಫ್ರಮ್ ಸೋ ಅನ್ನುವಂಥ 2 ಚಿತ್ರಗಳು ಬ್ಲಾಕ್ ಬಸ್ಟರ್ ಆಗಿವೆ, ಹಿಟ್ ಆಗಿವೆ. ನಿಮಗೆ ಅಷ್ಟು ಪ್ರೀತಿ ಅಭಿಮಾನ ಇದ್ಬಿಟ್ಟಿದ್ರೆ ಇಷ್ಟು ಸುಮಾರು 250ರಷ್ಟು ಸಿನಿಮಾಗಳು ಯಾಕೆ ಫ್ಲಾಪ್ ಆಗೋದು? ಆ ನಿರ್ಮಾಪಕರಿಗೆ ಯಾಕೆ ಬಾಯಿ ಬಡ್ಕೊಳ್ತಾ ಇದ್ದಾರೆ? ಆ ಸಿನಿಮಾಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೀರೋಗಳು, ಹೀರೋಯಿನ್ಗಳು, ಕಲಾವಿದರು, ತಂತ್ರಜ್ಞರು ಯಾಕೆ ಇವತ್ತು ಬಾಯಿ ಬಡ್ಕೊಳ್ತಾ ಇದ್ದಾರೆ? ನಿಮಗೆ ಅಷ್ಟು ಪ್ರೀತಿ ಇದ್ರೆ ಆ ಸಿನಿಮಾಗಳನ್ನ ಗೆಲ್ಲಿಸ್ರಿ. ಅಭಿಮಾನಿಗಳೇ, ತಿಕ್ಕಲು ಅಭಿಮಾನಿಗಳೇ, ಅಂಧಾಭಿಮಾನಿಗಳೇ, ಬೆಂಕಿ ಹಚ್ಚೋದನ್ನ ಬಿಟ್ಟು ಕನ್ನಡ ಸಿನಿಮಾವನ್ನು ಉಳಿಸುವಂಥದ್ದು, ಕನ್ನಡ ಭಾಷೆಯನ್ನು ಬೆಳೆಸುವಂಥದ್ದು, ಕನ್ನಡ ಚಿತ್ರರಂಗವನ್ನು ಬೆಳೆಸುವಂಥದ್ದು, ಕನ್ನಡ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಮಾಡಿ. ಅದನ್ನು ಬಿಟ್ಟುಬಿಟ್ಟು ನಮ್ಮ ಹೀರೋ ಸಿಂಹ, ನಮ್ಮ ಹೀರೋ ಹುಲಿ, ನಮ್ಮ ಹೀರೋ ಚಿರತೆ, ನಮ್ಮ ಹೀರೋ ಒಂದು ರೀತಿಯ ಆನೆ, ದಂತ, ಇನ್ಯಾತೆ ಥರದ್ದು ಕೊಡುವಂಥದ್ದು. ಬೇರೆ ಬೇರೆ ಕೆಲಸ ಇಲ್ವಾ ನಿಮಗೆ? ಅಲ್ಲ, ಇಲ್ಲಿ ಎಷ್ಟು ಜನ ಕನ್ನಡದ ನಟರಿದ್ದಾರೆ? ಕೇವಲ ಬೆರಳೆಣಿಕೆ ಎಷ್ಟು ನಟರು ಮಾತ್ರ ಇರ್ತಕ್ಕಂಥದ್ದು. ಅದೇ ಸುದೀಪ್, ಅದೇ ದರ್ಶನ್, ಅದೇ ಮುರಳಿ, ಅದೇ ಧ್ರುವ ಸರ್ಜಾ, ಅದೇ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್, ಅದೇ ಇನ್ನಿತರ ಒಂದು 3-4 ಜನ ನಾಯಕ ನಟರು ಇರ್ತಕ್ಕಂಥದ್ದು. ಸೀನಿಯರ್ ಆಗಿ ರಮೇಶ್ ಅರವಿಂದ್ ಅವರಿದ್ದಾರೆ, ಶಿವರಾಜ್ ಕುಮಾರ್ ಅವರಿದ್ದಾರೆ, ರವಿಚಂದ್ರನ್ ಅವರಿದ್ದಾರೆ. ಅದು ಬಿಟ್ಟರೆ ಜಗ್ಗೇಶ್ ಅವರಿದ್ದಾರೆ. ಜಗ್ಗೇಶ್ ಅವ್ರಿಗೆ ಸಿನಿಮಾ ಹೆಚ್ಚು ಮಾಡ್ತಾ ಇಲ್ಲ.
ಅಲ್ಲಿ ಈ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಬೆರಳೆಣಿಕೆಯ ಒಂದು ಕಲಾವಿದರಲ್ಲಿ ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರನ್ನೂ ನಾವು ಗೆಲ್ಲೋ ಹಾಗೆ ಮಾಡೋಣ ಅನ್ನೋಂಥ ಒಂದು ಮನಸ್ಥಿತಿ ನಿಮಗೆ ಯಾಕೆ ಬರಲ್ಲ ಅನ್ನೋಂಥದ್ದು ನನಗೆ ತುಂಬಾ ಬೇಜಾರಾಗಿರ್ತಕ್ಕಂಥ, ಬೇಸರ ಹುಟ್ಟಿಸುವಂಥ ಇನ್ನೊಂದು ಈ ತಿಕ್ಕಲು ಅಭಿಮಾನಿಗಳ ತಿಕ್ಕಲತನದ ಬಗ್ಗೆ ಹೇಳ್ತಿದ್ದೀನಿ. ಏನ್ ವಿಚಾರ ಗೊತ್ತಾ, ಏನ್ ಮಾಡ್ತಾರೆ ಗೊತ್ತಾ? ಅಲ್ಲರಿ, ಅವರು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಜೀವನದಲ್ಲಿ ಯಾವ್ಯಾವ ಸಿನಿಮಾಗಳನ್ನು ಮಾಡಬೇಕು, ಯಾವ ಥರದ ಸಾಮಾಜಿಕ ಸಂದೇಶ ಕೊಡಬೇಕು ಅನ್ನೋಂಥ ಸಿನಿಮಾಗಳನ್ನು ಮಾಡಿಬಿಟ್ಟಿದ್ದಾರೆ. ಸಮಾಜಕ್ಕೆ ಏನೇನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಮಾಡಿ ಹೋಗ್ಬಿಟ್ಟಿದ್ದಾರೆ. ಸಮಾಜಕ್ಕೆ ಒಂದು ರೀತಿಯ ಮಾದರಿಯಾಗಿ ಬದುಕಿ ಹೋಗಿದ್ದಾರೆ. ಕರ್ನಾಟಕ ರತ್ನ ಆಗಿದ್ದಾರೆ. ನಿಮಗೆ ಅದರ ಅರಿವು ಇಲ್ಲಲ್ರಿ ತಿಕ್ಕಲ ಅಭಿಮಾನಿಗಳೇ. ಅದು ನೀವು ಯಾರ ಫ್ಯಾನ್ಸ್ ಆದ್ರೂ ಆಗಿರ್ಲಿ, ದರ್ಶನ್ ಫ್ಯಾನ್ಸ್ ಆಗಿರ್ಲಿ, ಸುದೀಪ್ ಫ್ಯಾನ್ಸ್ ಆಗಿರ್ಲಿ, ಅಥವಾ ಇನ್ಯಾವುದೇ ನಾಯಕ ನಟನ ಫ್ಯಾನ್ಸ್ ಆಗಿರ್ಲಿ, ಆ ಪಾಪ ಆತ ತೀರ್ ಹೋಗಿದ್ದಾರೆ. ಅವರು ತೀರ್ ಹೋಗಿರೋ ಪುನೀತ್ ರಾಜ್ಕುಮಾರ್ ಅವರನ್ನು ಬಿಡಲ್ಲಲ್ರಿ. ಅವ್ರ ವಿರುದ್ಧನೂ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗ ಬೈಯೋದು, ನಮ್ಮ ಹೀರೋನೇ ಗ್ರೇಟು, ಅವ್ರೇನೂ ಅಲ್ಲ ಅನ್ನೋಂಥದ್ದು. ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ಸತ್ತವ್ರ ಬಗ್ಗೆ ಲಘುವಾಗಿ ಮಾತನಾಡಬಾರ್ದು ಅನ್ನೋಂಥ ಒಂದು ಸಂಸ್ಕೃತಿನ ನಮ್ದು, ಕನ್ನಡಿಗರ ಸಂಸ್ಕೃತಿನ ನಮ್ದು. ನೀವ್ಯಾವ ಸೀಮೆ ಕನ್ನಡಿಗರಿ ನೀವು? ಈ ಸಂಸ್ಕೃತಿಗೆ ಮಸಿ ಬಳಿಯುವಂಥ ಒಂದು ಕಪ್ಪು ಕನ್ನಡಿಗರು ನೀವು. ಕಪ್ಪು ಮನಸ್ಸಿನ, ಕೆಟ್ಟ ಮನಸ್ಸಿನ, ಕೊಳಕು ಮನಸ್ಸಿನ ಕನ್ನಡಿಗರಿಗೆ ಅಪವಾದ ಆಗಿರ್ತಕ್ಕಂಥ ಕನ್ನಡಿಗರು ನೀವು. ನಿಮ್ಮಂಥವ್ರನ್ನ ಕನ್ನಡಿಗರು ಅಂತ ಹೇಳೋದಕ್ಕೂ ಕೂಡ, ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅಗಲಿ ಹೋಗಿರ್ತಕ್ಕಂಥ, ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಬಗ್ಗೆನೂ ಕೂಡ ನೀವು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಅಂದ್ರೆ ನಿಮ್ಮಂಥ ವಿಕೃತ ಮನಸ್ಥಿತಿಯ ಫ್ಯಾನ್ಸ್ಗಳು ಬೇಕಾಗಿಲ್ಲ, ಇರಲೂಬಾರ್ದು. ಒಂದು ಮಾತನ್ನ ಅಭಿಮಾನಿಗಳಿಗೆ ಹೇಳಕ್ ಹೊರಟಿದ್ದೀನಿ, ಇನ್ಕ್ಲೂಡಿಂಗ್ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ. ನಮ್ಮ ಹೀರೋ ಸಿಂಹ ಅಂತ ಹೇಳ್ಕೊಳ್ಳುವಂತ ಧನ್ವೀರ್ಗೂ, ನಮ್ಮ ಹೀರೋ ಸಿಂಹ ಅಂತ ಹೇಳ್ಕೊಳ್ಳುವಂತ ವಿನಯ್ ಗೌಡ ಅವರಿಗೂ, ಸುದೀಪ್ ಅವರು ಎಂತಹ ಸಿಂಹ ಅನ್ನುವಂಥದ್ದನ್ನ ನಾವು ಬಿಗ್ ಬಾಸ್ ಬಂದಾದಾಗ ಸರ್ಕಾರ ಬರೀ 2 ದಿನಕ್ಕೆ ನಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡಿದಾಗ ಯಾರು ಎಂಥ ಸಿಂಹ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಓಕೆನಾ? ದರ್ಶನ್ ಅವರು ಈಗ ಅವ್ರು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಎಂಥ ಸಿಂಹ ಅನ್ನೋಂಥದ್ದನ್ನ ನೋಡಿದ್ದೀವಿ. ನೀವು ವೃಥಾ ಕೆಲಸವಿಲ್ಲದೆ ಅವ್ರನ್ನ ವಿಜೃಂಭಣೆ ಮಾಡಿಬಿಟ್ಟು ಅದು ಯಾವ್ದಾವುದೋ ಬಿರುದುಗಳನ್ನ ಕಟ್ಟಿ ಕನ್ನಡ ಸಂಸ್ಕೃತಿಗೆ ಧಕ್ಕೆಯನ್ನ ತರುವಂಥ ಕೆಲಸ ಮಾಡಬೇಡಿ. ಓಕೆನಾ? ಕನ್ನಡ ಚಿತ್ರರಂಗ ಉಳಿಬೇಕು. ಕನ್ನಡ ನಾಯಕ ನಟರು ಮುಖ್ಯ ಅಲ್ಲ, ಇಲ್ಲಿ ಚಿತ್ರರಂಗ ಮುಖ್ಯ, ಅಥವಾ ಕನ್ನಡದ ಸಂಸ್ಕೃತಿ ಮುಖ್ಯ, ಕನ್ನಡದ ಸಾಹಿತ್ಯ ಮುಖ್ಯ, ಕನ್ನಡದ ಪ್ರೇಕ್ಷಕರು ಮುಖ್ಯ. ನಿಮ್ಮಿಂದ ಸಿನಿಮಾಗಳು ಗೆಲ್ಲಲ್ಲ. ಒಂದು ಮಾತನ್ನ ಸುದೀಪ್ ಅವರು ಬಹಳ ಕರೆಕ್ಟಾಗಿ ಹೇಳಿದ್ದಾರೆ, ಅಭಿಮಾನಿಗಳಿಂದ ಸಿನಿಮಾಗಳು ಗೆಲ್ಲಲ್ಲ. ಒಂದಷ್ಟು ಅದಕ್ಕೆ ಬೂಸ್ಟ್ ಸಿಗ್ಬೋದೇ ಹೊರತು, ಯಾವಾಗ ಕೋಟ್ಯಾಂತರ ಕನ್ನಡ ಪ್ರೇಕ್ಷಕರು, ಕನ್ನಡ ಚಿತ್ರ ರಸಿಕರು ಬಂದು ಸಿನಿಮಾಗಳನ್ನ ನೋಡ್ತಾರೋ, ಮೆಚ್ಕೊಳ್ತಾರೋ, ಅವಾಗ ಮಾತ್ರ ಕನ್ನಡ ಸಿನಿಮಾಗಳು ಗೆಲ್ಲೋದಕ್ಕೆ ಸಾಧ್ಯ. ಇನ್ನೀವ್ ಯಾರೋ 4 ಜನ ತಿಕ್ಕಲು ಅಭಿಮಾನಿಗಳು ಮಾಡೋ ಕೆಲಸದಿಂದ ಕೋಟ್ಯಾಂತರ ಕನ್ನಡ ಚಿತ್ರ ರಸಿಕರು, ಕನ್ನಡ ಅಭಿಮಾನಿಗಳು, ಅವರನ್ನ, ಕನ್ನಡದ ಅಭಿಮಾನಿ ದೇವರುಗಳು ಯಾರಿದ್ದಾರೆ ಅವ್ರನ್ನ ನೀವು ಅವಮಾನಕ್ಕೀಡು ಮಾಡಬೇಡಿ ತಿಕ್ಕಲು ಅಭಿಮಾನಿಗಳೇ, ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.